ಬೋರೇಗೌಡ ಬಸ್ಸಿಗಾಗಿ 2 ಗಂಟೆಗಳಿಂದ ಕಾಯುತ್ತಿದ್ದಾನೆ. ಮುನಿಯಮ್ಮ ತನ್ನ ಬಸ್ ಪಾಸ್ ತೋರಿಸುತ್ತಾ, ನಾನು ಜೈಲಿನಿಂದ ಬಂದಿಲ್ಲ ಎಂದು ಎಲ್ಲರಿಗೂ ಹೇಳುತ್ತಾಳೆ. ಬಸ್ ತಡವಾದರೆ ತನ್ನ ಧಾರಾವಾಹಿ ಮಿಸ್ ಆಗುತ್ತದೆ ಎಂದು ಅವಳು ಚಿಂತಿಸುತ್ತಾಳೆ. ನಗುಶೇಖರ್ ಬಸ್ ಮಿಸ್ ಆದರೆ ತನ್ನ ಹೆಂಡತಿಗೆ ಗಿಫ್ಟ್ ಕೊಡಲು ಸಮಯ ಸಿಗುವುದಿಲ್ಲ ಮತ್ತು ಅವಳು ಡಿವೋರ್ಸ್ ನೀಡುತ್ತಾಳೆ ಎಂದು ತಮಾಷೆ ಮಾಡುತ್ತಾನೆ. ಬೋರೇಗೌಡ ಬಸ್ಸಿಗೆ ಟಿಕೆಟ್ ತೆಗೆದುಕೊಂಡಿದ್ದರೂ ಈಗ ಹಾಲು ಹಂಚಿಕೆ ಮಾಡಲು ಹೋಗಬೇಕಿರುವುದರಿಂದ ಬೇಸರಗೊಂಡಿದ್ದಾನೆ. ಆಗ ಕಂಡಯ್ಯ ಬಸ್ ಬಂತು ಎಂದು ಓಡೋಡಿ ಬರುತ್ತಾನೆ. ಎಲ್ಲರೂ ಸಂತೋಷ ಪಡುತ್ತಾರೆ. ಆದರೆ ಅದು ಬಸ್ಸು ಅಲ್ಲ, ಬದಲಿಗೆ ಸ್ಯಾಂಪಲ್ ಟೆರ್ರಾ ಟ್ರಕ್. ನಗುಶೇಖರ್ ತಮಾಷೆ ಮಾಡುತ್ತಾ ಇದು ತನ್ನ ಮದುವೆ ದಿನವನ್ನು ನೆನಪಿಸುತ್ತದೆ. ಆಗ ಲೈಟ್ ಹೋಗಿತ್ತು, ತಾನು ಮದುವೆಯಾಗಿದ್ದೇನೆ ಎಂದು ನೆನಪಿಸಿಕೊಳ್ಳುತ್ತಾನೆ. ಮುನಿಯಮ್ಮ ತನ್ನ ಧಾರಾವಾಹಿ ಹೀರೋಗೆ ಇಷ್ಟು ತೊಂದರೆ ಇಲ್ಲ ಎಂದು ಹೇಳುತ್ತಾಳೆ. ಕೊನೆಯಲ್ಲಿ ಬಸ್ ಬಂದರೂ ಯಾರೂ ಬಸ್ ಏರುವುದಿಲ್ಲ. ಏಕೆಂದರೆ ಬಸ್ ನಿಲ್ದಾಣದಲ್ಲೇ ಹಾಸ್ಯ, ಟೈಮ್ ಪಾಸ್, ಜೋಕುಗಳ ಜಾತ್ರೆ ಶುರುವಾಗಿದೆ.